ಜಗತ್ತಿನಾದ್ಯಂತ ಕೊರೋನಾ ಮಹಾಮಾರಿ ಇನ್ನಿಲ್ಲದಂತೆ ಬಾಧಿಸಿತ್ತು. ಲಕ್ಷಾಂತರ ಜನರ ಮಾರಣ ಹೋಮಕ್ಕೂ ಕಾರಣವಾಗಿತ್ತು. ಈಗ ಇದೇ ಮಹಾಮಾರಿ ಪ್ರಾರಂಭವಾದ 5 ವರ್ಷಗಳ ನಂತರ ವುಹಾನ್ ನಗರದಲ್ಲಿ ಕೋವಿಡ್ ಸಾಂಕ್ರಾಮಿಕದ ಮೂಲದ ಬಗ್ಗೆ ಡೇಟಾವನ್ನು ಹಂಚಿಕೊಳ್ಳಲು ವಿಶ್ವ ಆರೋಗ್ಯ ಸಂಸ್ಥೆ ಚೀನಾವನ್ನ ಒತ್ತಾಯಿಸಿದೆ. ಇದು ನೈತಿಕ ಮತ್ತು ವೈಜ್ಞಾನಿಕವಾಗಿ ಕಡ್ಡಾಯವಾಗಿದೆ ಅಂತ WHO ಹೇಳಿದೆ. ದೇಶದ ನಡುವೆ ಪಾರದರ್ಶಕತೆ, ಹಂಚಿಕೆ ಮತ್ತು ಸಹಕಾರವಿಲ್ಲದೆ ಜಗತ್ತು ಭವಿಷ್ಯದ ಸಾಂಕ್ರಾಮಿಕ ರೋಗಗಳನ್ನು ಸಮರ್ಪಕವಾಗಿ ತಡೆಗಟ್ಟಲು ಸಾಧ್ಯವಿಲ್ಲ. ವೈರಸ್ ನೈಸರ್ಗಿಕವಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ವರ್ಗಾಯಿಸಲ್ಪಟ್ಟಿದೆ ಅಂತ ಅನೇಕ ವಿಜ್ಞಾನಿಗಳು ಭಾವಿಸ್ತಾರೆ. ಆದರೆ ಇದು ವುಹಾನ್ ನಗರದಲ್ಲಿ ಪ್ರಯೋಗಾಲಯದಲ್ಲಿ ಸೃಷ್ಟಿಸಿದ್ದ ವೈರಸ್ ತಪ್ಪಿಸಿಕೊಂಡಿದೆ ಅಂತ ಕೆಲವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ WHO ಹೇಳಿಕೆಗೆ ಚೀನಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈ ಹಿಂದೆ ಅದು ಪ್ರಯೋಗಾಲಯದ ಸೋರಿಕೆ ಸಿದ್ಧಾಂತವನ್ನ ಬಲವಾಗಿ ತಿರಸ್ಕರಿಸಿದೆ. ಆದರೆ ಚೀನಾ ಕೊರೋನಾ ವಿಚಾರದಲ್ಲಿ ಎಲ್ಲವನ್ನ ಗೌಪ್ಯವಾಗಿ ಇರಿಸುತ್ತಿರೋದು ಹಲವು ಅನುಮಾನಗಳನ್ನ ಎಡೆಮಾಡಿಕೊಟ್ಟಿದೆ.